ಬಿಡದಿ ಟೌನ್ಶಿಪ್ನ ಜಟಾಪಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಡಿಕೆ ಎಚ್ಡಿಕೆ ನಡುವೆ ಪತ್ರ ಸಮರ ಕೂಡ ಜೋರಾಗ್ತಾ ಇದೆ. ಸಿಎಂ ಡಿಕೆ ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಬಿಡದಿ ಫೈಟ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಪಂಥ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ವಿಧಾನಸೌಧಕ್ಕೆ ಬನ್ನಿ ಅಂತ ಪತ್ರ ಬರೆದಿದ್ರಲ್ಲ, ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿದರೆ ತಾರ್ಕಿಕ ಅಂತ್ಯ ಕಾಣಲ್ಲ ಈ ವಿಚಾರ. ರೈತರ ಸಮ್ಮುಖದಲ್ಲಿ ಸಭೆಯನ್ನು ಮಾಡೋಣ ಅಂಥೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಎಚ್ಡಿಕೆ. ನನಗೆ ತಂಡ ಅನ್ನೋದಿಲ್ಲ, ರೈತರೇ ನನ್ನ ತಂಡ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಜೂನ್ 27ರ ಬೆಳಗ್ಗೆ ನಾನು ಚರ್ಚೆಗೆ ಸಿದ್ಧ ಅಂಥೇಳಿ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಪತ್ರ ಬರೆದ ವಿಚಾರಕ್ಕೆ, ಡಿಕೆ ಶಿವಕುಮಾರ್ ಅವರು ಚರ್ಚೆಗೆ ಆಹ್ವಾನ ಕೊಟ್ಟಂತಹ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದು ಹೀಗೆ. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನದ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೋ ಮತ್ತೆ ಏನ ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತ ಹೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಹಲವಾರು ರೀತಿಯ ಗೊಂದಲಗಳಿಂದ ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳ್ತಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥ ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಿಮ್ಮ 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ, ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರ್ತಕ್ಕಂಥ ತಂಡ. ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ